ಜಾತಿ ಪಾತಿ ಎಲ್ಲ ನೋಡ್ಬಾರ್ದು. ಜಾತಿ ತಗದ್ ಏನ್ ಮಾಡ್ತಾನ ಬಿಡ್ಬೇಕಾ ಬಿಡ್ಬಾರ್ದು. ದೇಶನಾಥನು ಇದೇ ತರ ಆಕ್ಸಿಡೆಂಟ್ ಆಗಿ ಘಟನೆ ಆಗಿತ್ತು. ಆ ಟೈಮಲ್ಲಿ ನಾವು ಹೋಗ್ಬಿಟ್ಟು ಒಂದು ಮಾತು ಹೇಳಿದ್ರಿ. ಇವಾಗ PTS ಬಸ್ ಅವ್ರಂತ ಅವ್ರು ಬಂದ್ಬಿಟ್ಟು ಗೌರ್ಮೆಂಟ್ ಅಧಿಕಾರಿ ಅಂತ ಅವ್ರಿಗೆ ಏನು ಅವ್ರ ಮೇಲೆ ಕ್ರಮ ತಗೊಳ್ಳಲ್ಲ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅವ್ರ ಮೇಲೆ ಕ್ರಮ ಏನು ತಗೊಳಕ್ಕಾಗಲ್ಲ. ಸರ್ಕಾರಕ್ಕೆ ಕ್ರಮ ತಗೊಳಕ್ಕಾಗಿಲ್ಲ ಅಂದ್ರೆ ನಮ್ಗೆ ಹೇಳ್ರಿ, ನಾವು ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ಪಬ್ಲಿಕ್ ಅವ್ರಿಗೆ ಕೊಡಕ್ ಹೇಳ್ರಿ, ಅದಕ್ಕೆ ಉತ್ತರ ನಾವು ಕೊಡ್ತೀವಿ. ಏನ್ಕಂದ್ರೆ ನಾವು ಸಂವಿಧಾನಕ್ಕೆ ನಾವು ಕೈಯಲ್ಲಿ ತಗೊಂಡ್ ಮಾಡ್ದಂತ ನಾವು ಏನು ಇದು ಮಾಡ್ತಾ ಇಲ್ಲ. ದಯವಿಟ್ಟು ನಮ್ಗೆ ಇದು 8 ವರ್ಷದ ಮಗು ಅಂತೆ, ಮಗು ಮೇಲೆ ಫಸ್ಟ್ ವೀಲು ಸೆಕೆಂಡ್ ವೀಲು ಎಕ್ಕಿರೋದಂತೆ. ಇದೇ ಜಾಮಿಯಾ ಮಸೀದಿ ಅಲ್ಲಿ ಒಂದು ಬಾತ್ರೂಮ್ ಐತಂತೆ. ಅಲ್ಲಿ ಏನಂದ್ರೆ ಈ BMTC ಬಸ್ಗಳು ಅವ್ರಿಗೆ ನಾನು ಒಂದು ಮಾತು ಕೇಳ್ತೀನಿ, ಪೊಲೀಸ್ ಅಧಿಕಾರಿ ಅವ್ರಿಗೆ ಒಂದು ಮಾತು ಕೇಳ್ತೀನಿ, ಇವ್ರ ಮೇಲೆ ಏನು ಕ್ರಮ ತಗೊಳಕ್ ಆಗಲ್ಲನ. ಏನಂದ್ರೆ ಇವರು ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಾರೆ, ಇವ್ರಿಗೂ ನಿನ್ಸ್ಬಿಟ್ಟು ವಾಹನ ನಿನ್ಸ್ಬಿಟ್ಟು ಇವ್ರಿಗೂ ಚೆಕ್ ಮಾಡಕ್ಕೆ ಒಂದು ಪರ್ಮಿಷನ್ ನಾನು ಕೇಳ್ಕೊಳ್ತಾ ಇದೀನಿ. ನಮ್ಮ CM ಸಿದ್ದರಾಮಯ್ಯ ಸಾಹೇಬ್ರು, ನಮ್ಮ DK ಶಿವಕುಮಾರ್ ಸಾಹೇಬ್ರಿಗೆ ನಾನು ಕೇಳ್ಕೊಳ್ತಾ ಇದೀನಿ. ಇದೇ ವಾಹನ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೂ ನಾನು ಕೇಳ್ಕೊಳ್ತಾ ಇದೀನಿ. ಇದೇ BMTC ಗೌರ್ಮೆಂಟ್ ವಾಹನ ಚಾಲಕರು ಅವ್ರಿಗೂ DD ಚೆಕ್ ಮಾಡಿಸ್ಬೇಕು. ಆದ್ರೆ ಅವ್ರಿಗೂ ನಿಲ್ಸ್ಬಿಟ್ಟು DD ಚೆಕ್ ಮಾಡಿಸ್ಬೇಕು. ದಯಮಾಡ್ಬಿಟ್ಟು ನಾನು ಕೇಳ್ಕೊಳ್ತಾ ಇದೀನಿ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ, ಆಮೇಲೆ ನಮ್ಮ CM ಸಿದ್ದರಾಮಯ್ಯ ಸಾಹೇಬ್ರಿಗೆ, ಆಮೇಲೆ DK ಶಿವಕುಮಾರ್ ಸಾಹೇಬ್ರಿಗೆ, ಆಮೇಲೆ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ ನಾನು ಕೇಳ್ಕೊಳ್ತಾ ಇದೀನಿ, ಇದು ಲಾಗು ಮಾಡ್ಬೇಕು. ಯಾವ್ದೇ ಗೌರ್ಮೆಂಟ್ ವಾಹನ ಇರ್ಲಿ ಯಾವ್ದೇ ಇರ್ಲಿ ನಿಲ್ಸ್ಬಿಟ್ಟು DD ಚೆಕ್ ಮಾಡ್ಬೇಕು. ಈ ವ್ಯಕ್ತಿ ಬಂದ್ಬಿಟ್ಟು ಕುಡ್ದಿದ್ದಾರಂತೆ, DD ಚೆಕ್ ಮಾಡಿಸ್ಲಿ. ವಿತ್ ಮೀಡಿಯಾ ಮುಂದೆನೆ ಅವ್ರದ್ದು ಪೈಪ್ ಇಡ್ಬಿಟ್ಟು ಚೆಕ್ ಮಾಡಿಸ್ಬೇಕು. ಅವಾಗ ಚೆಕ್ ಮಾಡಲ್ಲ, ನಾವು ಹೋಗಲ್ಲ ಇಲ್ಲಿಂದ. ಜೈ ಭೀಮ್. ಸಿಗ್ಬೇಕಣ್ಣ, ಮಗುಗೆ ನ್ಯಾಯ ಸಿಗ್ಬೇಕು. ಅಷ್ಟಗಂಟ ಬೈಬೇಕು ಬಿಡ್ಬಾರ್ದು. ನ್ಯಾಯ ಸಿಗ್ಬೇಕು. ಯಾವ ಮಕ್ಳಾದ್ರೂ ಅಷ್ಟೇನೆ. ಇವಾಗ ಇನ್ನೊಬ್ರು ಮಕ್ಳು ಆಗ್ತದೆ, ಬಿಡು ಮಕ್ಳು ಯಾರು ನೋಡ್ತಾರೆ ಸರ್? ಮಗುಗೆ ಯಾರು ನ್ಯಾಯ ಸಿಗ್ತದೆ? ನ್ಯಾಯ ಸಿಗ್ಬೇಕು. ಎಲ್ಲರೂ ಬರ್ಬೇಕು. BJP ಇದು ಕಾಂಗ್ರೆಸ್ ಅವರು BJP ಅವರು ಎಲ್ಲ ಬರ್ಬೇಕು. ಮಕ್ಳು ನ್ಯಾಯ ಸಿಗ್ಬೇಕು. ನಮ್ಮ ಮಕ್ಳಿಗೆ ಬಡವ್ರ ಮಕ್ಳು ಅಂದ್ರೆ ಏನದು? ಬಡವ್ರು ಯಾರು ಕೇಳೋರು ಇಲ್ವಾ? ನಮ್ಮಂತ ಬಡವ್ರಿಗೆ ನ್ಯಾಯ ನಿಧಿ ಏನು ಇಲ್ವಾ? BJP ಬಸ್ ಅಂದ್ರೆ ಏನು ಮೇಲೆನೆ ಬರ್ತಾರೆ ಎತ್ಕೊಂಡು, ಒಂದು ಏನು ನೋಡ್ತಾ ಇಲ್ಲ ಅವರು. ಏನು ಮನ್ಸಲ್ಲಿ ಬರ್ತಾ ಇದಾರೆ ಅಂದ್ರೂ ಗೊತ್ತಾಗಿಲ್ಲ, ಹಂಗೆ ಬರ್ತದ. ನಾನು ಅವ್ರು ಹೊಡಿಬೇಕು, ನನ್ ಮಗು ಬೇಕಿವಾಗ. ಈ ತಪ್ಪು ಯಾವ್ದು ಮೇಡಮ್? BMTC ಹೌದಾ ಇಲ್ಲ ಬಸ್ ಡ್ರೈವರ್ದ ಸರ್? ಬಸ್ ಡ್ರೈವರ್ದ ತಪ್ಪು. ಮಗು ಮೇಲೆ बेंगलुरु शहर में कल जो सिटी जामिया मस्जिद के करीब जो BMTC ड्राइवर की लापरवाही की वजह से जो हादसा पेश आया, जिससे लोगों में गम और गुस्से का इजहार भी हुआ है, हम इसकी मजम्मत भी करते हैं। BMTC ड्राइवर्स जो आए दिन लापरवाही कर रहे हैं, जिसकी बिना पर ऐसे हादसा पेश आ रहे हैं। इसी अगस्त के महीने में तकरीबन ऐसे 4 हादसे पेश आए हैं और तकरीबन BMTC ड्राइवर्स जो मोबाइल इस्तेमाल करने की वजह से तकरीबन 20 लोगों को आकर 15 दिन के लिए सस्पेंड भी किया गया है। मैं हुकूमत कर्नाटक के ट्रांसपोर्ट मिनिस्टर से गुजारिश करता हूं, आइंदा ऐसे घटना ना हो इसके लिए कोई तरकीब किया जाए। एक मासूम की जान जाना या फिर एक इंसान की जान जाना ये आकर काबिल कबूल नहीं, एक लापरवाही की वजह से। मैं हुकूमत से गुजारिश करता हूँ, जो हादसे में जो कमसिन बच्चा गुजरा है उसके फैमिली वालों को एक कॉम्पनसेशन दिया जाए और साथ ही साथ आइंदा ऐसे हादसात ना हो इसके लिए कुछ प्रिकॉशन और इसके लिए कोई तरकीब की जाए। शुक्रिया। अस्सलाम वालेकुम।